ಸಿಎಂ ವಿರುದ್ಧ ಮೈಸೂರು ಲೋಕಾಯುಕ್ತದಿಂದ ತನಿಖೆಗೆ ಆದೇಶ. ಸಿದ್ದರಾಮಯ್ಯ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಾಗುವುದು ಡೌಟು ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ ಸರ್ಟಿಫೈಡ್ ಕಾಪಿ ಸಿಗದೆ ಎಫ್ಐಆರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೆ ಬೆಂಗಳೂರಿಗೆ ತೆರಳಲಿರುವಂತಹ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗೆ ನ್ಯಾಯಾಲಯ ಕಾಪಿ ನೀಡಿದ್ರೆ ಪ್ರಕರಣ ದಾಖಲಾಗುತ್ತೆ. ಇಲ್ಲ ಅಂದ್ರೆ ಖುದ್ದು ಎಸ್ಪಿಯೇ ಬೆಂಗಳೂರಿಗೆ ತೆರಳಬೇಕು. ಎಸ್ಪಿ ಕೈಗೆ ಕಾಪಿ ಸಿಕ್ಕ ಬಳಿಕ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಸದ್ಯ ದೂರುದಾರರಿಗೆ ಸರ್ಟಿಫೈಡ್ ಕಾಪಿ ಸಿಗೋದು ಡೌಟು. ನೇರವಾಗಿ ನ್ಯಾಯಮೂರ್ತಿಗೆ ಐಒ ಕಾಪಿ ರವಾನೆ ಮಾಡ್ತಾರೆ. ಯಾವುದೇ ಫ್ಯಾಕ್ಸ್ ರಿಜಿಸ್ಟರ್ ಪೋಸ್ಟ್ ಮೂಲಕ ಆದೇಶ ಪ್ರತಿ ಬರಲ್ಲ. ಮೈಸೂರು ಲೋಕಾಯುಕ್ತ ಕಚೇರಿ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಇವತ್ತು ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಬಟ್ ಇವತ್ತು ಎಫ್ಐಆರ್ ದಾಖಲಾಗೋದು ಬಹುತೇಕ ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಲೋಕಾಯುಕ್ತಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ ಕೋರ್ಟ್ನ ಸರ್ಟಿಫೈಡ್ ಕಾಪಿ. ಸೊ ಆದೇಶ ಸಿಕ್ಕ ಬಳಿಕವೇ ಕೇಸು ದಾಖಲಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಎಫ್ಐಆರ್ ದಾಖಲಾಗುವುದು ಡೌಟು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ಕಾಪಿ ಸಿಗಬೇಕು ಅಂತ ಅಂದರೆ ಬೆಂಗಳೂರಿಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬರಬೇಕಾಗತ್ತೆ. ಇನ್ಸ್ಪೆಕ್ಟರ್ಗೆ ನ್ಯಾಯಾಲಯ ಕಾಪಿ ನೀಡಿದ್ರೆ ಪ್ರಕರಣ ದಾಖಲಾಗುತ್ತೆ. ಇಲ್ಲ ಅಂತಂದ್ರೆ ಖುದ್ದು ಎಸ್ಪಿನೇ ಬೆಂಗಳೂರಿಗೆ ಬರಬೇಕಾಗತ್ತೆ. ಸೊ ಎಸ್ಪಿ ಕೈಗೆ ಕಾಪಿ ಸಿಕ್ಕ ಬಳಿಕ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಸದ್ಯ ದೂರುದಾರರಿಗೆ ಸರ್ಟಿಫೈಡ್ ಕಾಪಿ ಸಿಗೋದು ಡೌಟು. ನೇರವಾಗಿ ನ್ಯಾಯಮೂರ್ತಿಗೆ ಐಒ ಕಾಪಿ ರವಾನೆ ಮಾಡ್ತಾರೆ. ಯಾವುದೇ ಫ್ಯಾಕ್ಸು ರಿಜಿಸ್ಟರ್ ಪೋಸ್ಟ್ ಮೂಲಕ ಆದೇಶ ಪ್ರತಿ ಬರಲ್ಲ. ಸೊ ಮೈಸೂರು ಲೋಕಾಯುಕ್ತ ಕಚೇರಿ ಮೂಲಗಳಿಂದ ಈ ಒಂದು ಮಾಹಿತಿ ಸಿಗ್ತಾ ಇದೆ. ಇವತ್ತು ಎಫ್ಐಆರ್ ದಾಖಲಾಗೋದು ಡೌಟು ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆಗೆ. ಸೊ ಆದರೆ ಎಫ್ಐಆರ್ ದಾಖಲಾಗೋದಕ್ಕೂ ಕೂಡ ಒಂದಷ್ಟು ಪ್ರಕ್ರಿಯೆಗಳಿದೆ. ಆ ಪ್ರಕ್ರಿಯೆಗಳು ಫಾಲೋ ಮಾಡಿದ್ರೆ ಮಾತ್ರ ಎಫ್ಐಆರ್ ದಾಖಲಾಗತ್ತೆ. ಸದ್ಯ ಇವತ್ತಂತೂ ಈ ಎಫ್ಐಆರ್ ದಾಖಲಾಗೋದು ಡೌಟು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ಸರ್ಟಿಫೈಡ್ ಕಾಪಿ ಇನ್ನೂ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಡೌಟು ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇವತ್ತು ಎಫ್ಐಆರ್ ದಾಖಲಾಗತ್ತೆ ಅಥವಾ ದಾಖಲಾಗಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಸೊ ಈಗ ಏನಾಗ್ತಾ ಇದೆ ಬೆಳವಣಿಗೆ? ಎಫ್ಐಆರ್ ದಾಖಲಾಗೋದು ಡೌಟು ಅನ್ನೋದ್ರ ಬಗ್ಗೆ ಮಾಹಿತಿ ಏನಿದೆ? ನಿಖಿಲ್, ಸದ್ಯಕ್ಕೆ ಈಗಾಗಲೇ ಏನೋ ಬೆಂಗಳೂರಿನತ್ತ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ತೆರಳಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಕೇಸ್ ಏನಿದೆ. ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಬಾರಿ ಪ್ರಕರಣ ದಾಖಲಾದಾಗ್ಲಿಂದಲೂ ಕೂಡ ಏನು ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಅಂತ ಹೇಳಿ ದೂರುದಾರರು ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆಯೂ ಕೂಡ ಪ್ರದೀಪ್ ಕುಮಾರ್ ಎಂಬುವರು ದೂರುದಾರರು ಏನಿದ್ರು, ಇವರು ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಆದ್ರೆ ಏನು ಕೋರ್ಟ್ ನ ಆದೇಶ ಇರುತ್ತೆ, ಆ ಒಂದು ಆದೇಶದ ಕಾಪಿ ಬರೋವರೆಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ಬೆಳವಣಿಗೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿದ್ರು. ಈಗ ಸದ್ಯ ಬೆಂಗಳೂರಿಗೆ ಲೋಕಾಯುಕ್ತ ಅಧಿಕಾರಿ ಏನಿದ್ದಾರೆ, ಅಲ್ಲಿ ಎಸ್ಪಿ ಏನಿದ್ದಾರೆ ಅವರು ಬೆಂಗಳೂರಿಗೆ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಳಿಕ್ಕೆ ತೆರಳಿರ್ತಕ್ಕಂಥದ್ದು. ಅದು ಬಂದ ನಂತರ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆಗಳು ಇರ್ತವೆ. ಈಗಾಗಲೇ ದೂರುದಾರ ಸ್ನೇಹಿತ ಕೃಷ್ಣ ಇರಬಹುದು, ಜೊತೆಗೆ ಪ್ರದೀಪ್ ಕುಮಾರ್ ಇರಬಹುದು, ಇವರಿಬ್ಬರು ಕೂಡ ದೂರನ್ನ ದಾಖಲು ಮಾಡುವ ಮುಖಾಂತರ ಎಫ್ಐಆರ್ ಅನ್ನ ದಾಖಲು ಮಾಡಲೇಬೇಕು ಅಂತ ಹೇಳಿ ಒತ್ತಾಯವನ್ನು ನಡೆಸಿರ್ತಕ್ಕಂಥದ್ದು. ಈ ಒಂದು ಒತ್ತಾಯದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು 3 ದಿನಗಳ ಕಾಲ ಕಾಲಾವಕಾಶವನ್ನು ತೆಗೆದುಕೊಂಡಿದ್ರು. ಜೊತೆಗೆ ಹಿಂಬರಹವನ್ನು ಕೂಡ ಕೊಡ್ಲಿಕ್ಕೆ ಈ ಒಂದು ಕಾಲಾವಕಾಶವನ್ನು ತೆಗೆದುಕೊಳ್ಳಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿಗೆ ಮೈಸೂರಿನ ಲೋಕಾಯುಕ್ತ ಎಸ್ಪಿ ತೆರಳಿರ್ತಕ್ಕಂಥದ್ದು. ಉದಯ್ ಅವರು ಮೈಸೂರಿನಿಂದ ಈಗ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು. ಅಲ್ಲಿ ಸರ್ಟಿಫೈಡ್ ಕಾಪಿಯನ್ನ ಪಡೆದುಕೊಂಡ ನಂತರ ಬೆಳವಣಿಗೆ ಆಗ್ತಕ್ಕಂಥದ್ದು. ಮುಂದಿನ ಏನು ತನಿಖೆಯನ್ನ ಮಾಡ್ತಕ್ಕಂಥದ್ದಿರ್ಬೋದು, ಎಫ್ಐಆರ್ ಅನ್ನು ದಾಖಲಿಸ್ತಕ್ಕಂಥದ್ದಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಮುಂದಾಗ್ತಾರೆ. ಅಲ್ಲಿವರೆಗೂ ಕೂಡ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ಮೈಸೂರಿನ ಲೋಕಾಯುಕ್ತ ಕಚೇರಿ ಈಗ ಪ್ರಮುಖವಾಗಿ ಕೇಂದ್ರ ಬಿಂದುವಾಗಿರತಕ್ಕಂಥದ್ದು. ನಾಳೆ ಮುಖ್ಯಮಂತ್ರಿಗಳು 3 ದಿನಗಳ ಕಾಲ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ದಾರೆ. ಇಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಈ ಒಂದು ಕೇಸ್ ಏನು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದೇ ಸಂದರ್ಭದಲ್ಲಿ ಮೈಸೂರಿನ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್, ಡೀಟೇಲ್ಸ್ಗಾಗಿ.